ನ್ಯೂಸ್. ಸಿದ್ದಾಪುರದ ಇಕ್ರಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ 2 ವರ್ಷದಲ್ಲಿ ಕನ್ನಡ ಕಲಿತು 125ಕ್ಕೆ 123 ಅಂಕ ಪಡೆದು ಕನ್ನಡ ಅಭಿಮಾನಿ ಮೆರೆದಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ನೂತನವಾಗಿ ಹೋಟೆಲ್ ರೊಟ್ಟಿ ಮನೆ ಆರಂಭಿಸಲಾಗಿದೆ. ಕೆಆರ್ಪೇಟೆ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದೇ ತಿಂಗಳ 20ರಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ನೂತನವಾಗಿ ಹೋಟೆಲ್ ರೊಟ್ಟಿ ಮನೆ ಆರಂಭಿಸಲಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ನೂತನವಾಗಿ ಹೋಟೆಲ್ ರೊಟ್ಟಿ ಮನೆ ಪ್ರಾರಂಭವಾಗಿದೆ. ಇಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ, ಊಟ ಇನ್ನಿತರ ರುಚಿಗಳನ್ನು ಸವಿಯಬಹುದಾಗಿದೆ. ಹಿಂದೆ ಭೇಟಿ ನೀಡಿ. ರೊಟ್ಟಿ ಮನೆ ಮೊಬೈಲ್ ಸಂಖ್ಯೆ 9740. ನಮಸ್ಕಾರ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ರೊಟ್ಟಿ ಮನೆ ಓಪನ್ ಆಗ್ತಾ ಇದೆ. ನಾವು ಸುಮಾರು 1.5 ತಿಂಗಳಿಂದ ಕಾಯ್ತಾ ಇದ್ದೀವಿ. ಇವತ್ತು ಓಪನ್ ಆಗ್ಬೋದು, ನಾಳೆ ಓಪನ್ ಆಗ್ಬೋದು ಅಂತ. ಇವತ್ತು ಓಪನ್ ಆಗ್ತಾ ಇದೆ. ಎಲ್ಲರೂ ಶುಭವಾಗಲಿ. ಒಳ್ಳೆ ವಿದ್ಯಾರ್ಥಿಗಳನ್ನ ಬಳಸಿ ಕಸ್ಟಮರ್ಗಳನ್ನ ಸ್ಯಾಟಿಸ್ಫೈ ಮಾಡೋಂಥ ಒಂದು ಸಿಗಲಿ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೀನಿ ಸರ್. ರೊಟ್ಟಿ ಮನೆ ಕೂಡಿಗೆ ಟಾಟಾ ಕಾಫಿ ಎದುರುಗಡೆ ಕರ್ನಾಟಕ ಬ್ಯಾಂಕ್ ಪಕ್ಕ 928389. ಸಿದ್ದಾಪುರದ ಇಕ್ರಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಫಿಜಾ 2 ವರ್ಷದಲ್ಲಿ ಕನ್ನಡ ಕಲಿತು 125ಕ್ಕೆ 123 ಅಂಕ ಪಡೆದು ಕನ್ನಡ ಅಭಿಮಾನ ಮೆರೆದಿದ್ದಾರೆ. ಶಿಕ್ಷಣದ ಮೂಲಕವೂ ಸಾಧಿಸುವ ಛಲದೊಂದಿಗೆ ಭಾಷಾಭಿಮಾನ ಹಾಗೂ ಕಲಿಕಾ ಅಭಿಮಾನವಿದ್ದಲ್ಲಿ ಸಾಧನೆ ಮಾಡಬಹುದು ಎಂಬ ಸಂದೇಶ ಸಾರುವ ಮೂಲಕ ಕೇರಳ ಮೂಲದ ಮಲಯಾಳಂ ಶಿಕ್ಷಣ ಕಲಿತು ಮುಗಿಸಿದ ವಿದ್ಯಾರ್ಥಿನಿ ಫಿಜಾ ಕನ್ನಡದ ಆ ಅಕ್ಷರ ಬರೆಯುವ ಮೂಲಕ 125ಕ್ಕೆ 123 ಅಂಕಗಳನ್ನು ಗಳಿಸಿ ಕನ್ನಡ ಅಭಿಮಾನದೊಂದಿಗೆ ಸಾಧನೆ ಮಾಡಿ ತೋರಿಸಿಕೊಟ್ಟಿದ್ದಾಳೆ. ಮಲಯಾಳಂ ಭಾಷೆಗ ವಿದ್ಯಾರ್ಥಿನಿಯ ಕನ್ನಡ ಅಭಿಮಾನಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಸಿದ್ದಾಪುರದ ಇಕ್ರಾ ಶಿಕ್ಷಣ ಸಂಸ್ಥೆಯಲ್ಲಿ 2 ವರ್ಷಗಳ ಹಿಂದೆ 8ನೇ ತರಗತಿಗೆ ಸೇರ್ಪಡೆಗೊಂಡ ವಿದ್ಯಾರ್ಥಿನಿ ಫಿಜಾ ಇದೀಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಸೇರಿದಂತೆ ಎಲ್ಲ ವಿಷಯದಲ್ಲೂ 625ಕ್ಕೆ 618 ಅಂಕ ಗಳಿಸುವುದರ ಮೂಲಕ ಶಾಲೆ ಹಾಗೂ ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನ, ತಾಲೂಕಿನಲ್ಲಿ 3ನೇ ಸ್ಥಾನ, ಜಿಲ್ಲೆಗೆ 4ನೇ ಸ್ಥಾನ, ರಾಜ್ಯಕ್ಕೆ 8ನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದಾರೆ. ಫಿಜಾ ಬಿ ಕಣ್ಣೂರಿನ ಕೆಎಂಜಿ ಮಲಯಾಳಂ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಮಲಯಾಳಂನಲ್ಲಿ ಪ್ರಾಥಮಿಕ ಶಿಕ್ಷಣ ಕಲಿತ ವಿದ್ಯಾರ್ಥಿನಿ. ನಂತರ ವ್ಯಾಪಾರ ಉದ್ಯೋಗ ನಿಮಿತ್ತ ತಂದೆಯೊಂದಿಗೆ ಚಟ್ಟಳಿಗೆ ಬಂದ ಸಂದರ್ಭ ಮತ್ತೆ ಶಿಕ್ಷಣ ಕಲಿಕೆಗೆ ಆಸಕ್ತಿ ತೋರಿದ್ದಾಳೆ. ಪ್ರೌಢ ಶಿಕ್ಷಣವನ್ನ ಮುಂದುವರಿಸಲು ಇಕ್ರಾ ಪಬ್ಲಿಕ್ ಶಾಲೆಗೆ ಆಗಮಿಸಿ 8ನೇ ತರಗತಿಯ ದಾಖಲಾತಿಗೆ ಮುಂದಾಗಿದ್ದಾಳೆ. ಆಂಗ್ಲ ಮಾಧ್ಯಮ ಶಾಲೆಯಾದರೂ ಕನ್ನಡವು ಕಡ್ಡಾಯವಾಗಿದ್ದು ಕನ್ನಡ ಓದು ಮಾತನಾಡಲು ಬಾರದ ವಿದ್ಯಾರ್ಥಿನಿಯ ದಾಖಲಾತಿ ಮಾಡಿಕೊಳ್ಳಲು ಸಾಧ್ಯವಾಗದಂತಹ ಸ್ಥಿತಿ ಎದುರಾಗಿದೆ. ಮತ್ತೆ ಶಾಲೆಗೆ ಬಂದ ವಿದ್ಯಾರ್ಥಿನಿ ಕನ್ನಡ ಕಲಿಕೆಗೆ ಆಸಕ್ತಿ ತೋರಿ ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾಳೆ. ಇಕ್ರಾ ಶಾಲೆಯ ಪ್ರಾಂಶುಪಾಲರು 1 ತಿಂಗಳ ಕಾಲ ಸಮಯಾವಕಾಶ ನೀಡಿ ಕನ್ನಡ ಓದು ಬರಹ ಕಲಿತರೆ ದಾಖಲಾತಿ ಮಾಡಿಕೊಳ್ಳುವ ಭರವಸೆ ನೀಡಿದ್ದಾರೆ. ಶಾಲೆಯ ಶಿಕ್ಷಕರುಗಳ ಸಹಕಾರದೊಂದಿಗೆ ಆ ಎಂಬ ಅಕ್ಷರ ಕಲಿತು ಮುಂದುವರೆಸಿದ ವಿದ್ಯಾರ್ಥಿನಿ 8ನೇ ತರಗತಿಗೆ ಸೇರ್ಪಡೆಗೊಂಡು ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 125ಕ್ಕೆ 123 ಅಂಕ ಗಳಿಸುವ ಮೂಲಕ ಇತರ ಪರೀಕ್ಷೆ ವಿಷಯದಲ್ಲೂ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ್ದಾರೆ. ನಾನು ಇಕ್ರಾ ವಿದ್ಯಾಸಂಸ್ಥೆಯ ಪ್ರಿನ್ಸಿಪಲ್. ನನ್ನ ಹೆಸರು ಅಬ್ದುಲ್ ರಜಾಕ್ ಕೆಯು. ನಮ್ಮ ಇಕ್ರಾ ವಿದ್ಯಾಸಂಸ್ಥೆಯಲ್ಲಿ LKGಯಿಂದ PUC ತನಕ ತರಗತಿಗಳಿವೆ. ನಮ್ಮ ಇಕ್ರಾ ವಿದ್ಯಾಸಂಸ್ಥೆಯಲ್ಲಿ ಸತತವಾಗಿ SSLCಯಲ್ಲಿ 12 ವರ್ಷಗಳಿಂದ 100% ನಾವು ತಗೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ದ್ವಿತೀಯ PUCಯಲ್ಲೂ ಸಹ ಸತತವಾಗಿ 6 ವರ್ಷಗಳಿಂದ 100% ಫಲಿತಾಂಶ ನಮ್ಮ ಶಾಲೆಗೆ ಕಾಲೇಜಿಗೆ ನಾವು ತಂದಿದ್ದೇವೆ. ಅದೇ ರೀತಿ ನಮ್ಮ ಇಕ್ರಾ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಬರುತ್ತಿದ್ದು ಇವರೆಲ್ಲರಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಲ್ಲಿ ನಮ್ಮ ಇಕ್ರಾ ವಿದ್ಯಾಸಂಸ್ಥೆ ಇವತ್ತು ಮುಂಚೂಣಿಯಲ್ಲಿದೆ. ಇದಕ್ಕೆ ನಿದರ್ಶನ ಈ ವರ್ಷದ ನಮ್ಮ SSLC ಮತ್ತು ದ್ವಿತೀಯ PUC ಫಲಿತಾಂಶ. ಅದೇ ರೀತಿ ನಮ್ಮ ಇಕ್ರಾ ವಿದ್ಯಾಸಂಸ್ಥೆಯಲ್ಲಿ ಇವತ್ತು LKGಯಿಂದ PUC ಗಂಟ 750 ಮಕ್ಕಳು ಕಲಿತಾ ಇದ್ದಾರೆ. ಅದೇ ರೀತಿ ನಮ್ಮ ಇಕ್ರಾ ವಿದ್ಯಾಸಂಸ್ಥೆಯಲ್ಲಿ ಈ ವರ್ಷ SSLCಯಲ್ಲಿ ಫಿಜಾ ಎಂಬ ವಿದ್ಯಾರ್ಥಿನಿ ಕೇರಳ ರಾಜ್ಯದಿಂದ ಕರ್ನಾಟಕ ರಾಜ್ಯಕ್ಕೆ ಬಂದು ಕನ್ನಡ ಭಾಷೆಯ ಬಗ್ಗೆ ಯಾವುದೇ ರೀತಿ ಪರಿಜ್ಞಾನವಿಲ್ಲದೆ ಕನ್ನಡ ಭಾಷೆಯಲ್ಲಿ ಇವತ್ತು 125ಕ್ಕೆ 123 ಮಾರ್ಕ್ಸನ್ನು ಸ್ಕೋರ್ ಮಾಡಿ ನಮ್ಮ ವಿದ್ಯಾಸಂಸ್ಥೆಗೆ ಇವತ್ತು ಕೀರ್ತಿಯನ್ನು ತಂದಿದ್ದಾಳೆ. ಅದೇ ರೀತಿ ಆ ವಿದ್ಯಾರ್ಥಿನಿ ನಮ್ಮ ಕ್ಲಸ್ಟರ್ ಮಟ್ಟಕ್ಕೆ ಚಟ್ಟಳ್ಳಿ ಕ್ಲಸ್ಟರ್ ಮಟ್ಟಕ್ಕೆ 1ನೇ ಸ್ಥಾನ, ಅದೇ ರೀತಿ
ಮಡಿಕೇರಿ ತಾಲೂಕಿಗೆ 3ನೇ ಸ್ಥಾನ, ಅದೇ ರೀತಿ ಕೊಡಗು ಜಿಲ್ಲೆಗೆ 4ನೇ ಸ್ಥಾನ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ 8ನೇ ಸ್ಥಾನವನ್ನು ತಂದು ನಮ್ಮ ವಿದ್ಯಾಸಂಸ್ಥೆಗೆ ಇವತ್ತು ಹೆಮ್ಮೆಯಾಗಿದ್ದಾಳೆ. ಅದೇ ರೀತಿ ಅವಳ ಭವಿಷ್ಯ ಉಜ್ವಲವಾಗಲಿ ಎಂದು ನಾನಿವತ್ತು ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಫಿಜಾ, 10ನೇ ತರಗತಿ ಇಕ್ರಾ ಪಬ್ಲಿಕ್ ಶಾಲೆ ಸಿದ್ದಾಪುರ. ನಾನು ಈ ವಿಡಿಯೋದಲ್ಲಿ ಇಕ್ರಾ ಪಬ್ಲಿಕ್ ಶಾಲೆ ಕುರಿತು ಒಂದೆರಡು ವಿಚಾರವನ್ನು ನಿಮ್ಮ ಮುಂದೆ ಮಾತನಾಡಲು ಇಚ್ಛಪಡುತ್ತೇನೆ. ನಾನು ಮೂಲತಃ ಕೇರಳ ರಾಜ್ಯದವಳು. ನನ್ನ ಪ್ರಾಥಮಿಕ ಶಿಕ್ಷಣ ಪ್ರಾರಂಭವಾಗಿದ್ದು ಕೇರಳದಲ್ಲಿ. ನನ್ನ ಮಾತೃಭಾಷೆ ಮಲಯಾಳಂ. ಕಾರಣಾಂತರದಿಂದ ನಾನು ಕರ್ನಾಟಕಕ್ಕೆ ಬಂದು ನೆಲೆಸುವ ಪರಿಸ್ಥಿತಿ ಉಂಟಾಯಿತು. ನಾನು ಇಕ್ರಾ ಶಾಲೆಯಲ್ಲಿ ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದೇನೆ. ಪ್ರಾರಂಭದಲ್ಲಿ 8ನೇ ತರಗತಿಗೆ ದಾಖಲಾದಾಗ ನನಗೆ ಕನ್ನಡ ಭಾಷೆ ಬಗ್ಗೆ ಯಾವುದೇ ಪರಿಜ್ಞಾನವಿರಲಿಲ್ಲ. ಇಲ್ಲಿನ ಮುಖ್ಯ ಶಿಕ್ಷಕರ ಮತ್ತು ವಿಷಯ ಶಿಕ್ಷಕರ ಪ್ರಯತ್ನದಿಂದ ನಾನು ಈ ದಿನ ಕನ್ನಡವನ್ನು ಓದಲು ಬರೆಯಲು ತಿಳಿದುಕೊಂಡು ಕನ್ನಡ ವಿಷಯದಲ್ಲಿ ಅತ್ಯುನ್ನತ ಅಂಕವನ್ನು ಗಳಿಸುತ್ತಿದ್ದೇನೆ. ಈ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಮೂಲ ಸೌಕರ್ಯಗಳು, ಬೋಧಕ ವರ್ಗದವರು, ಕ್ರೀಡೆ, ಸಹಪಠ್ಯ ಚಟುವಟಿಕೆಗಳು ಎಲ್ಲವೂ ಉತ್ತಮವಾಗಿತ್ತು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲು ಬಯಸುವ ಪೋಷಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ದಾಖಲು ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ ಬ್ರಾಹ್ಮಣರ ರಾಮ ಮಂದಿರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯದ ಕಟ್ಟಡ ನಿರ್ಮಾಣಕ್ಕೆ 2 ಲಕ್ಷದ ಚೆಕ್ ವಿತರಿಸಿದರು. ಕೆಆರ್ಪೇಟೆ ತಾಲೂಕಿನ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯ ಘಟಕದ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರಸಾದದ ರೂಪದಲ್ಲಿ ನೀಡಿದ 2 ಲಕ್ಷ ರು ಸಹಾಯಧನ ಚೆಕ್ ವಿತರಿಸಿದ ಜಿಲ್ಲಾ ನಿರ್ದೇಶಕ ಯೋಗೇಶ್ ರವರು ಸಂಸ್ಕೃತಿ ಸಂಸ್ಕಾರವನ್ನು ಕಾಪಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಬ್ರಾಹ್ಮಣ ಸಮಾಜದ ಕೊಡುಗೆ ಅಪಾರ. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶೀಲನೆರೆ ಅಂಬರೀಶ್ ಅಭಿಮತ. ನಮ್ಮ ಆಚಾರ ವಿಚಾರಗಳು ಸೇರಿದಂತೆ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಬ್ರಾಹ್ಮಣ ಸಮುದಾಯದ ಕೊಡುಗೆಯು ಸಮಾಜಕ್ಕೆ ಅಪಾರವಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ಸಮಿತಿಯ ನಿರ್ದೇಶಕ ಎಸ್ ಅಂಬರೀಶ್ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ ಬ್ರಾಹ್ಮಣರ ಶ್ರೀರಾಮ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪೂಜ್ಯ ಕವಂದರಾದ ರಾಗಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಕ್ಷೇತ್ರದಿಂದ ಪ್ರಸಾದದ ರೂಪದಲ್ಲಿ ಬ್ರಾಹ್ಮಣರ ವಿದ್ಯಾರ್ಥಿ ನಿಲಯದ ಘಟಕದ ನಿರ್ಮಾಣಕ್ಕೆ ನೀಡಿದ 2 ಲಕ್ಷ ರೂಪಾಯಿಗಳ ಸಹಾಯಧನದ ಚೆಕ್ ವಿತರಿಸಿ ಮಾತನಾಡಿದರು. ಒಂದು ಚುನಾಯಿತ ಸರ್ಕಾರವು ಮಾಡಲಾರದಂತಹ ಕೆಲಸ ಕಾರ್ಯಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪೂಜ್ಯ ಕವಂದರು ಮಾಡುತ್ತಿದ್ದಾರೆ. ಮಹಿಳೆಯರ ಸಬಲೀಕರಣದಂತೆ ಸೇರಿದಂತೆ ಗ್ರಾಮಗಳ ಸಮಗ್ರವಾದ ಅಭಿವೃದ್ಧಿಗೆ ಬೇಕಾದ ಕೆಲಸ ಕಾರ್ಯಗಳು ಶರವೇಗದಲ್ಲಿ ನಡೆಯುತ್ತಿರುವುದೇ ಸಾಕ್ಷಿಯಾಗಿದೆ ಎಂದು ಅಂಬರೀಶ್ ಅಭಿಮಾನದಿಂದ ಹೇಳಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕ ಯೋಗೇಶ್ ಮಾತನಾಡಿ, ಧರ್ಮಸ್ಥಳ ಸಂಸ್ಥೆಯು ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿ ಗ್ರಾಮಾಭಿವೃದ್ಧಿ ಪೂರಕವಾಗಿ ಕೃಷಿಕರಿಗೆ ಶಕ್ತಿ ನೀಡುವ ಕೆಲಸ ಮಾಡುತ್ತಿದೆ. ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಪುರಾತನ ದೇವಾಲಯಗಳನ್ನು ಪುನರುಜ್ಜೀವನಗೊಳಿಸಿ ದೇವಾಲಯಗಳನ್ನು ಉಳಿಸಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಬೆಳೆಸುವ ಕೆಲಸ ಮಾಡುತ್ತಿದೆ ಎಂದು ಯೋಗೇಶ್ ಹೇಳಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ತಿಲಕ್ ರಾಜ್, ತಾಲೂಕು ಬ್ರಾಹ್ಮಣರ ಮಹಾಸಭಾದ ಅಧ್ಯಕ್ಷ ಅರವಿಂದ್ ಕಾರಂತ್, ಉಪಾಧ್ಯಕ್ಷ ರಾಘು ರಮನಡಿ, ಖಜಾಂಜಿ ಸುಬ್ಬಣ್ಣ, ಕಾರ್ಯದರ್ಶಿ ಕುಪ್ಪಳ್ಳಿ ಸುಬ್ರಹ್ಮಣ್ಯ, ಶ್ರೀ ರಾಮ ಮಂದಿರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಜಿಆರ್ ಅನಂತರಾಮಯ್ಯ ಸೇರಿದಂತೆ 100 ವಿಪ್ರ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾ ಕುಂದೇಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣ ವರದಂಡ ಮಂಡಿತಗಳ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸಮಾಪೂಜಿತ ಚಿಂತಯಾಮ್ಯಹಂ ಪ್ರಸಿದ್ಧಗಣನಾಥಂ ವಿಶಿಷ್ಟಾರ್ಥದಾಯಕಂ ವರಂ ಸಿದ್ಧಿವಿನಾಯಕಂ ಗಣೇಶಂ ಸಿದ್ಧಯಚ್ಚ ಕಿನ್ನರಾತಿಸೇವಿತಂ ಅಖಿಲ ಜಗತ್ ಪ್ರಸಿದ್ಧ ಮೂಲ ಪಂಕಜಂ ಮದ
अजस्तं मोदकहस्तं वरं सिद्धिविनायकं गणेशम् ಇವತ್ತಿನ ಈ ಧರ್ಮಸ್ಥಳ ಯೋಜನೆಯಿಂದ ಆಯೋಜನೆಗೊಂಡಂತಹ ಈ ಕಾರ್ಯಕ್ರಮ ಕ್ಷೇತ್ರದ ಯೋಜನಾಧಿಕಾರಿಗಳಾದ ತಿಲಕರಾಜ್ ಅವರು ಮತ್ತು ಬರ್ತಾ ಇದ್ರು. ನಮಗೂ ಬಹಳಷ್ಟು ಪರಿಚಯ ಇದೆ. ತುಂಬ ಒಳ್ಳೆಯ ಅಧಿಕಾರಿಗಳು, ತುಂಬ ಹೆಚ್ಚಾಗಿ ಈ ಜನಗಳ ಜೊತೆ ಬೆರೆತು ಆಗುವಂಥ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಆದಷ್ಟು ಶಿಸ್ತಿನಲ್ಲಿ ಆ ಕಾರ್ಯಕ್ರಮಗಳನ್ನು ನಡೀಬೇಕು ಮತ್ತು ಜನಗಳಿಗೆ ಅದು ತಲುಪಬೇಕು ಅನ್ನುವಂಥ ಒಂದು ತಿಲಕರಾಜ್ ಅವರು ಈ ಕ್ಯಾಪೇಟೆಯ ಅವರ ಯೋಜನಾಧಿಕಾರಿಗಳಾದ ಮೇಲೆ ತುಂಬಾ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಹಾಗೂ ನಾವು ಏನೋ ಒಂದು ಅವರ ನಿಕಟ ಸಂಪರ್ಕದಲ್ಲಿದ್ದು ಒಂದು ರೀತಿ ನಾನು ಕೇಳ್ಕೊಂಡು ಹೋಗ್ತೀವಿ, ಸರ್ ನಾನೊಂದು ಆಗಣ ಇಲ್ಲ ಸರ್, ನಮಗೆ ಏನಾದರೂ ಒಂದು ಧನ ಸಹಾಯ ಮಾಡಿಕೊಡ್ಬೋದ, ನಾವು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ, ಒಂದು 56 ಲಕ್ಷ ರೂಪಾಯಿ ಬಜೆಟ್ ಆಗಿದೆ, ಅದಕ್ಕೆ ಒಂದು ಸಹಾಯ ಧರ್ಮಸ್ಥಳದಿಂದ ಸಿಗ್ಬೋದಾ ಅಂತ ಕೇಳಿ ಕೂಡಲೇ ಅವರು ಈ ಥರದ ಪೇಪರ್ಗಳನ್ನ ನಮಗೆ ಹೊಂದಿಸ್ಕೊಡಿ, ಆದಷ್ಟು ಬೇಗ ನಾನೇ ಮಾಡಿಸ್ಕೊಡ್ತೀನಿ ಅಂಥೇಳಿ ನಾವು ಪೇಪರ್ ಹೇಳ್ಬಿಟ್ಟು ಬಂದಿದ್ದೀವಿ. ಅದು ಹಿಂದೆ ಅವರು ನಮಗೆ ಹೋಟೆಲ್ಗೆ ಜೊತೆಗೆ ಬಂದು ಜನಗಳು ತರಿಸಿ ಪೇಪರ್ಗಳೆಲ್ಲ ತರಿಸ್ಕೊಂಡು ನಮ್ಮದು ಏನು ರಿಜಿಸ್ಟರ್ ಆಗಿರೋ ಕಾಪಿಗಳು ಮತ್ತು ಜಾಗದ ಪತ್ರಗಳು, ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು, ಮತ್ತು ಪರವಾನಗಿ ಪತ್ರ, ಮತ್ತು ನಾವು ಎಸ್ಟಿಮೇಷನ್ ಮಾಡಿಸುವಂಥ ಕಾಪಿ, ಮುನ್ಸಿಪಲ್ ಲೈಸೆನ್ಸ್ ಕಾಪಿ ಎಲ್ಲವನ್ನು ಒಂದು ಸೆಟ್ ಮಾಡಿಸ್ಕೊಂಡು ಇಮಿಡಿಯೇಟಾಗಿ ಅವರೇ ತರಿಸ್ಕೊಂಡು ಹೋಗಿ ಆಫೀಸಿಂದ ತೊಗೊಂಡು ಅದಕ್ಕೆ ಕವರಿಂಗ್ ಲೆಟರ್ ಹಾಕಿ ಇಮಿಡಿಯೇಟ್ ಈಗ ನಾವು ಕೊಟ್ಟೆ ಹೆಚ್ಚು ಕಮ್ಮಿ ಒಂದು ತಿಂಗಳು ಆಗಿಲ್ವೇನೋ ಸರ್. ಒಂದು ತಿಂಗಳೊಳಗೆ ಒಬ್ಬರು ಯೋಜನಾಧಿಕಾರಿಗಳು ಇಷ್ಟು ಜವಾಬ್ದಾರಿಯನ್ನು ಸಮುದಾಯದ ಪರವಾಗಿ ಮುಂದೆ ನಿಂತು ತಾವು ಒಂದು 2 ಲಕ್ಷ ರೂಪಾಯಿ ಚೆಕ್ಕನ್ನು ಏನು ಕೊಡಿಸ್ಬೇಕು ಅಂತ ಮುಂದೆ ಬರ್ತಾರೋ ಅಂತಂದರೆ ನಾನು ನಿಜವಾಗ್ಲೂ ಅವರ ಕಾರ್ಯಕ್ಷಮತೆಗೂ ಮತ್ತು ಅವರ ಆ ಒಂದು ಡೆಡಿಕೇಶನ್ ಆಫ್ ವರ್ಕ್, ಆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇರುವಂಥ ಅವರಿಗೆ ವಿಶೇಷವಾದಂಥ ಗೌರವ, ಅಭಿಮಾನ ಮತ್ತು ಅವರಿಗಿರುವಂತಹ ಕೆಲಸದ ಆ ಒಂದು ಶ್ರದ್ಧೆಯನ್ನು ನಾವೆಲ್ಲರೂ ಕೊಂಡಾಡಲೇಬೇಕು. ಮತ್ತು ಇದೇ ರೀತಿ ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾ ನಮ್ಮ ಯೋಗೇಶ್ ಅವ್ರಿಗೂ ಮತ್ತು ಅದೇ ರೀತಿಯಾದಂಥ ಯೋಜನಾಧಿಕಾರಿಗಳಾದಂಥ ತಿಲಕರಾಜ್ ಅವ್ರಿಗೂ ಮತ್ತು ಅವರ ಪದಾಧಿಕಾರಿಗಳಿಗೂ ಮತ್ತು ಅವರಲ್ಲಿರುವಂಥ ಎಲ್ಲ ಕೆಲಸಗಾರರಿಗೂ ಆ ಭಗವಂತ ಇದೇ ರೀತಿ ಶಕ್ತಿಯನ್ನು ಕೊಡಲಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಯೋಗೇಶ್ ಅವರು, ತಿಲಕರಾಜ್ ಅವರು, ಅನಂತರಾಮಯ್ಯನವರಿದ್ದಾರೆ ಮತ್ತು ವಿಶೇಷ ಆಹ್ವಾನಿತರಾದಂಥ ಧರ್ಮಸ್ಥಳದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಂಬರೀಶ್ ಅವರಲ್ಲಿ ಇಲ್ಲ ಕ್ಯಾಪಿಟಲ್ ತಾಲೂಕಿನಲ್ಲಿ. ಯಾಕಂದರೆ ಯಾವತ್ತು ಧರ್ಮಸ್ಥಳ ನಾವು ನೋಡಿದಾಗ ರಾವ್ಕುಮಾರ್ ಅವರು ಬರೋದಕ್ಕಿಂತ ಮುಂಚೆ ಬಂದಿದ್ದಾರೆ. ರಾವ್ಕುಮಾರ್ ಅವರೇ ಫಸ್ಟ್ ಅಧಿಕಾರಿ ಇದ್ದರು. ಹೌದು, ಅವತ್ತಿಂದಲೂ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಆಗಲಿ ಅಂಬರೀಶ್ ಅವರು ಜೊತೆಗೆ ಇದ್ದೇ ಇರ್ತಿದ್ರು. ಯಾವುದೇ ಒಂದು ಅವರ ಏನು ಅವರ ಕಾರ್ಯಕ್ರಮಗಳಿದೆ ಅದಕ್ಕೆ ಪೂರ್ಣ ಸಹಾಯ ಸ್ಥಳೀಯವಾಗಿ ಯಾವ ರೀತಿ ಬೆಂಬಲ ಕೊಡಬೇಕು ಅದನ್ನೆಲ್ಲ ಪ್ರಾಮಾಣಿಕವಾಗಿ ಅಂಬರೀಶ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಆ ಭಗವಂತ ವಿಶೇಷ ಅನುಗ್ರಹವನ್ನು ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಪದಾಧಿಕಾರಿಗಳು ಬಂದಿದ್ರಿ, ಎಲ್ಲ ವಿಪ್ರ ಬಂಧುಗಳು ಬಂದಿದ್ರಿ, ಎಲ್ಲ ನಮ್ಮ ಸಮಾಜದವರು ಎಲ್ಲ ಅನ್ಯ ಸಮಾಜದವರು ಬಂದಿದ್ರಿ. ಇವತ್ತಿನ ಈ ಕಾರ್ಯಕ್ರಮ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಸಾಹೇಬ್ರು ಹೇಳಿದ್ರು ಇವತ್ತು ಅಕ್ಷಯ ತೃತೀಯೆ, ಇವತ್ತು ಏನೇ ಕೊಟ್ಟರು ಅಕ್ಷಯ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಬಹಳ ವಿಶೇಷವಾದ ದಿನ. ಇವತ್ತು ನಾವು ಯಾವುದೇ ಕಾರ್ಯಕ್ರಮ ರೂಪಿಸ್ಕೊಳ್ಬೇಕಾದ್ರೆ ಒಂದು ಲಗ್ನ ನೋಡೋದಾಗಲಿ, ಹೊತ್ತು ಬೆಳಿಗ್ಗೆ ನೋಡೋದಾಗಲಿ ಏನೂ ಅಗತ್ಯ ಇಲ್ಲ. ಯಾಕಂದರೆ ಇವತ್ತು ಸಂಪೂರ್ಣ ದಿನ ಬಹಳ ಮಹತ್ವವಾದಂಥ ದಿನ ಅನ್ನೋದ್ರಿಂದ ಇವತ್ತು ನಮಗೆ ಈ ಧರ್ಮಸ್ಥಳ ಕ್ಷೇತ್ರದಿಂದ ಮಂಜುನಾಥ ದೇವರ ಪ್ರಸಾದ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ತುಂಬಾ ಅನುಗ್ರಹಪೂರ್ಣವಾದಂಥ ವ್ಯಕ್ತಿಗಳು ಅಂತೇಳಿ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಹಾಗೂ ಇಡೀ ಸಮಾಜಕ್ಕೆ, ಬ್ರಾಹ್ಮಣ ಸಮಾಜಕ್ಕೆ ಮಂಜುನಾಥ ದೇವರ ಒಂದು ಪ್ರಸಾದ ರೂಪದಲ್ಲಿ 2 ಲಕ್ಷ ರೂಪಾಯಿಗಳ ಈ ಹಣ ಏನಿವತ್ತು ಬಂದಿದೆ, ಅದು ಇದೇ ರೀತಿ ನಮಗೆ ಆ ಕೆಲಸ ಉಳಿಕೆ ಕೆಲಸಗಳು ಏನಿದೆ ಅವೆಲ್ಲವೂ ಬಹಳ ಬೇಗ ಮುಗಿತಂತೆ. ಮಂಜುನಾಥ ದೇವರ ಅನುಗ್ರಹದಿಂದ 2 ಲಕ್ಷ ರೂಪಾಯಿ ಹಣ ಬಂದಿರುತ್ತೆ. ಕ್ಯಾಪಿಟಲ್ ಬ್ರಾಹ್ಮಣ ಸಮುದಾಯದ ಕೆಲಸ ಬಹಳಷ್ಟು ಪೆಂಡಿಂಗ್ ಇದ್ದರೂ ಕೂಡ ಹೂ ಎತ್ತಿದಾಗ ಕೆಲಸ ಬಹಳ ಬೇಗ ಮುಗಿದೋಯ್ತಂತೆ ಅನ್ನುವಂಥ ದೇವರ ಅನುಗ್ರಹ ಬಹಳ ಅಪಾರವಾದದ್ದಂತೆ ಅನ್ನುವಂಥ ಕೀರ್ತಿ ಆ ಮಂಜುನಾಥ ದೇವರು ಉಳಿಸಿಕೊಂಡು ನಮಗೆ ಅನುಗ್ರಹಗಳನ್ನು ದಯಪಾಲಿಸ್ತಾ ಮತ್ತು ಇದೇ ರೀತಿ ಅವರ ಸಹಕಾರ, ನಮ್ಮ ಧರ್ಮಸ್ಥಳ ಕ್ಷೇತ್ರದ ಸಹಕಾರ ಹಿಂದೆನೂ ಇತ್ತು. ಮೇಡಮ್ ಅವರಿದ್ದಾಗ ಸಿಲಿಕಾನ್ ಚೇಂಬರ್ ಮಾಡಿಸ್ಕೊಂಡಿದ್ರು.
ಅದಕ್ಕೂ 1.25 ಲಕ್ಷ ರೂಪಾಯಿ ಸಿಲಿಕಾನ್ ಚೇಂಬರ್ ಮತ್ತು ಅದನ್ನು ಫಿಟ್ಟಿಂಗ್ ಮಾಡಿಸಲಿಕ್ಕೆ 20,000 ರೂಪಾಯಿ ಹಣವನ್ನು ಕೂಡ ನಮ್ಮ ಬ್ರಾಹ್ಮಣ ಸಭಾ ಅಕೌಂಟ್ಗೆ ಹಾಕಿ ಅದನ್ನೆಲ್ಲ ಫಿಟ್ಟಿಂಗ್ ಮಾಡಿಸಿ ಇದೇ ರೀತಿ ಇನಾಗ್ರೇಷನ್ ಎಲ್ಲ ಮಾಡಿಸ್ಕೊಂಡು ಹೋಗಿದ್ದೀವಿ ಬಾಬಾ. ನಾವು ಏನೇ ಒಂದು ಹೇಳಿದ್ರು ಕೂಡ ಅದನ್ನು ಬಹಳ ಬೇಗನೆ ತಮ್ಮೆಲ್ಲ ಸಹಕಾರಗಳೊಂದಿಗೆ ನಿಮ್ಮ ಧರ್ಮಸ್ಥಳ ಸಂಸ್ಥೆ ನಮ್ಮ ಜೊತೆ ಸದಾಕಾಲ ನಡೆಸ್ಕೊಳ್ತಾ ಇದೆ ಸರ್. ಈ ಇಡೀ ಸಮಾಜ ನಿಮಗೆ ಯಾವತ್ತೂ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡ್ತೇವೆ ಅಂತ ಹೇಳಿ ಮತ್ತು ನಮ್ಮಿಂದ ಯಾವುದೇ ರೀತಿ ನಿಮ್ಮ ಸಹಕಾರ ನಿಮಗೆ ಬೇಕು ಅಂತಾದ್ರೆ ನಾವು ಅದಕ್ಕೆ ಸದಾ ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ ಮತ್ತು ಇಡೀ ನಮ್ಮ ಕ್ಯಾರ್ಪೇಟೆ ಸಮಾಜ ನಿಮ್ಮನ್ನು ತುಂಬಾನೇ ನೆನೆಸ್ಕೊಳ್ಬೇಕು. ಕ್ಯಾರ್ಪೇಟೆಗೆ ಬ್ರಾಹ್ಮಣ ಸಮಾಜಕ್ಕೆ ಕ್ಯಾರ್ಪೇಟೆ ಸಮಾಜಕ್ಕೆ ಯಾವತ್ತೂ ಧರ್ಮಸ್ಥಳ ಸಂಸ್ಥೆ ಕಾಲಿಡ್ತು ಅವತ್ತೇ ನಾನು ತಿಳ್ಕೊಂಡೆ ಕ್ಯಾರ್ಪೇಟೆಯಲ್ಲಿ ಒಂದು ಮಹತ್ತರವಾದಂಥ ಬದಲಾವಣೆ ನಡೆಯುತ್ತೆ. ಯಾಕಂದರೆ ವಿಶೇಷ ಅನುಗ್ರಹವನ್ನು ಪಡೆದಂಥ ಒಂದು ಧರ್ಮಸ್ಥಳ ಸಂಸ್ಥೆ ಯೋಜನೆಗಳನ್ನು ರೂಪಿಸಿಕೊಂಡು ಕ್ಯಾರ್ಪೇಟೆಯಲ್ಲಿ ಕಾಲಿಡ್ತಾ ಇದೆ. ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೈ ಹಾಕಿ ತಮ್ಮದೇ ಆದಂಥ ಒಂದು ಶಿಸ್ತಿನಲ್ಲಿ ಆ ಕಾರ್ಯಕ್ರಮಗಳನ್ನೆಲ್ಲ ರೂಪಿಸ್ತಾ ಇಡೀ ಒಂದು ಬಡತನ ನಿರ್ಮೂಲನ ಮಾಡ್ತಾರೆ. ಎಲ್ಲರಿಗೂ ಉದ್ಯೋಗವನ್ನು ಕೊಡಿಸುವಲ್ಲಿ ಕೈ ಹಾಕ್ತಾರೆ, ಕೃಷಿಗೆ ಆದ್ಯತೆ ಕೊಡ್ತಾರೆ, ಮತ್ತೆ ಪರಿಸರದಲ್ಲಿರುವಂಥ ಯಾವುದೇ ರೀತಿ ತೊಂದರೆಗಳಿದ್ರೆ ಅದನ್ನು ಬಗೆಹರಿಸಲಿಕ್ಕೆ ಬೇಕಿರುವಂಥ ವ್ಯವಸ್ಥೆ ಮಾಡ್ತಾರೆ. ದೇವಸ್ಥಾನಗಳು ಯಾವುದೇ ರೀತಿ ಎಲ್ಲ ನಾಗರಿಕ ಬಂಧುಗಳ ಸಮೇತರೆ ಈ ದಿವಸ ಮೊದಲು ಗೊತ್ತಿರ್ತಕ್ಕಂಥದ್ದು ವಿಚಾರ. ನಾನಾದರೂ ಬೆಳಗ್ಗೆ ನಡೀತಕ್ಕಂಥದ್ದು 3 ಹೆಸರು ನೆನೆಸ್ಕೊಂಡಿದ್ದು ಹೇಳ್ತೀನಿ. ಒಂದು ವಿಘ್ನೇಶ್ವರ, ಇನ್ನೊಂದು ಸಲ ವೇಣುವಾಡ, ಅಲ್ಲಿ ಅದರ ನಂತರ ಸ್ಮರಣೆ ಮಾಡ್ತಕ್ಕಂಥದ್ದು ಧರ್ಮಸ್ಥಳ ಮಹಿಳಾ ಸ್ಮರಣೆ ಮಾಡ್ಕೊಂಡು ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಸ್ಮರಿಸ್ತಕ್ಕಂಥದ್ದು. ಹಾಗೆ ಯಾವುದೇ ಒಂದು ಇದಕ್ಕೂ ಸಹ ಧರ್ಮಸ್ಥಳಕ್ಕೆ ನಾವು ಸತ್ಯದ ಸಂಕೇತ ಅಂತಂದ್ರೆ ನಾವು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಳ್ತೀವಿ. ಹಾಗಾಗಿ ಅದರಿಂದ ನಮ್ಮಿಂದ ಏಳಿಗೆಗೆ ಸಾಧ್ಯ ಆಗುತ್ತೆ. ಈ ಒಂದು ಕಾರ್ಯಕ್ರಮವೂ ಅಷ್ಟೇ. ಈ ದಿವಸ ಇಲ್ಲಿ ಆಗಮಿಸಿ ಅವರು ನಮ್ಮ ಸಮುದಾಯ ಭವನಕ್ಕಾಗಿ ಅಲ್ಪ ಪ್ರಮಾಣದ ಕೊಟ್ಟಿರ್ಬೋದು, ಅದೇ ದೊಡ್ಡ ಪ್ರಮಾಣ ಮತ್ತೆ ಇನ್ನಷ್ಟು ವೃದ್ಧಿ ಆಗುತ್ತೆ ಅಂತಕ್ಕಂಥ ಒಂದು ಸದಾಭಿಪ್ರಾಯವನ್ನು ನಾವು ವ್ಯಕ್ತಪಡಿಸ್ತಾ ನಾವೆಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಅವಕಾಶ ಮಾಡಿಕೊಟ್ಟು ಈ ಮಾತನಾಡೋಕ್ಕೆ ಅವಕಾಶ ಮಾಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ನಾಪೋಕ್ಲ ಸಮೀಪದ ಕಕ್ಕಬ್ಬೆ ನೆಟ್ಟುಮಾಡಿನಲ್ಲಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದ್ದು ಊರಗ ತಜ್ಞ ಪೊನ್ನೀರ ಸ್ನೇಕ್ ಗನ್ ಸೆರೆ ಹಿಡಿದು ರಕ್ಷಿಸಿದ್ದಾರೆ. ನಾಪೋಕ್ಲ ಸಮೀಪದ ಕಕ್ಕಬ್ಬೆಯ ನೆಟ್ಟುಮಾಡಿನಲ್ಲಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದನ್ನು ಸೆರೆ ಹಿಡಿದು ರಕ್ಷಿಸಲಾಗಿದೆ. ಗ್ರಾಮದ ನಿವಾಸಿ ವೈಕೋಲ್ ಉಸ್ಮಾನ್ ಅವರ ಮನೆಯಲ್ಲಿ ಸಮೀಪದಲ್ಲಿ ದೊಡ್ಡ ಗಾತ್ರದ ಹಾವೊಂದು ಪತ್ತೆಯಾಗಿ ಮನೆಯ ಮಂದಿ ಭಯಭೀತರಾಗಿದ್ದರು. ಈ ಬಗ್ಗೆ ಸ್ಥಳೀಯ ನಿವಾಸಿಗಳಾದ ಪಾಂಡ, ನರೇಶ್ ಹಾಗೂ ರಘು ಪರಿಶೀಲಿಸಿ ಕಾಳಿಂಗ ಸರ್ಪ ಎಂದು ಖಾತರಿಪಡಿಸಿಕೊಂಡು ಉರಗ ತಜ್ಞ ಪೊನ್ನೀರ ಸ್ನೇಕ್ ಗಗನ್ ಅವರಿಗೆ ಮಾಹಿತಿ ನೀಡಲಾಯಿತು. ಸ್ಥಳಕ್ಕೆ ಆಗಮಿಸಿ ಪೊನ್ನೀರ ಗಗನ್ ಅವರು ಮಣ್ಣಿನ ಪೊಟರೆಯಲ್ಲಿ ಅವಿತಿದ್ದ ಸುಮಾರು 12 ಅಡಿ ಉದ್ದದ ಕಾಳಿಂಗ ಸರ್ಪ ಸೆರೆ ಹಿಡಿದು ರಕ್ಷಿಸಿ ಅರಣ್ಯಕ್ಕೆ ಬಿಟ್ಟು ಸಮಸ್ಯೆಯನ್ನು ಪರಿಹರಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ಮೇ 20ರಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮೇ 20ರಂದು ಕ್ಯಾರ್ಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀ ಮಲ್ಲಿಕಾರ್ಜುನ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ವತಿಯಿಂದ ಪ್ರತಿಭಾ ಪುರಸ್ಕಾರ ಇತ್ತೀಚೆಗೆ ನಡೆದ SLC, PUC ಹಾಗೂ ಪದವಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ಕ್ಯಾರ್ಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮೇ 20ರಂದು ಬೆಳಿಗ್ಗೆ 10 ಗಂಟೆಗೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಗಂಜಿಗೇರಿ ಮಹೇಶ್ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ್ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಇತ್ತೀಚೆಗೆ ನಡೆದ SLC ಪರೀಕ್ಷೆಯಲ್ಲಿ 95%, PUC ಪರೀಕ್ಷೆಯಲ್ಲಿ 90%, ಪದವಿ ಪರೀಕ್ಷೆಯಲ್ಲಿ 80% ಫಲಿತಾಂಶ ಪಡೆದಿರುವ ವಿದ್ಯಾರ್ಥಿಗಳು ಹಾಗೂ 100% ಫಲಿತಾಂಶ ಪಡೆದಿರುವ ಶಾಲೆಗಳ ಮುಖ್ಯಸ್ಥರು ಸೇರಿದಂತೆ ಪದವಿ ಕಾಲೇಜುಗಳಲ್ಲಿ BA, BCom, BSc, BBA, BBM ಹಾಗೂ ಇಂಜಿನಿಯರಿಂಗ್ ಪದವಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ 2 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ನಗದು ಬಹುಮಾನದೊಂದಿಗೆ ಸನ್ಮಾನಿಸಿ ಗೌರವಿಸಲಾಗುವುದು. ಅರ್ಹ ವಿದ್ಯಾರ್ಥಿಗಳು ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯ ನಳಂದ ಕಾನ್ವೆಂಟ್ ಹತ್ತಿರದಲ್ಲಿರುವ ಟ್ರಸ್ಟ್ ಕಚೇರಿಗೆ ಮೇ 18ರ ಸಂಜೆ 5 ಗಂಟೆಯೊಳಗೆ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಎಂದು ಮಹೇಶ್ ಮನವಿ ಮಾಡಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಕಾರ ಮಠದ
ಜಗದ್ಗುರುಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಸೇರಿದಂತೆ ತಾಲೂಕಿನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ಸಾಧಕರು, ಕೆಎಎಸ್, ಐಎಎಸ್, ಐಪಿಎಸ್ ಅಧಿಕಾರಿಗಳು ಹಾಗೂ ವಿವಿಧ ಉದ್ಯಮಿಗಳು ಸೇರಿದಂತೆ ವಿವಿಧ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಮಹೇಶ್ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರಾದ ಹರಿಚರಣ್ ತಿಲಕ್, ಕೆಆರ್ ನೀಲಕಂಠ, ಪುರ ಮಹದೇಶ್ವರ ಕ್ಷೇತ್ರದ ಶ್ರೀ ಬಸವಪ್ಪ ಗುರುಗಳು ಭಾಗವಹಿಸಿದರು. ನಡೀತಾ ಇದೆ. ಕೆಆರ್ಪೇಟೆ ತಾಲೂಕಿನ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದೇ ತಿಂಗಳು ಮೇ 17ನೇ ತಾರೀಕಿನ ಒಳಗಡೆ ಯಾರು SLCನಲ್ಲಿ 95% ಅಂಕಗಳನ್ನು ಪಡೆದಿದ್ದಾರೆ, ದ್ವಿತೀಯ PUCನಲ್ಲಿ 90% ಅಂಕ ಪಡೆದಿದ್ದಾರೆ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಗಳ ಸಮೇತ ನಮ್ಮ ಮಲ್ಲಿಕಾರ್ಜುನ ಅಭಿಮಾನಿಗಳ ಬಳಗದ ಕಚೇರಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ. ಅರ್ಜಿಯನ್ನ ಸಲ್ಲಿಸಿದಂತ ಪ್ರತಿಭಾವಂತ ವಿದ್ಯಾರ್ಥಿಗಳು 20ನೇ ತಾರೀಕು ನಡೀತಾ ಇರತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಳೆದ 3 ವರ್ಷಗಳಿಂದ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದು ನಮ್ಮ ಕೆಆರ್ಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಪ್ರತಿಭೆಗೆ ಒಂದು ಗೌರವವನ್ನು ನೀಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ. ಹಾಗೆ ನಮ್ಮ ಕೆಆರ್ಪೇಟೆ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ 2 ಟಾಪರ್ಸ್ಗಳು, ಆ 2 ಟಾಪರ್ಸ್ಗಳನ್ನ ಗೌರವಿಸುವಂತ ಕಾರ್ಯಕ್ರಮ ಕೂಡ ಇದು ಆಗಿರ್ತದೆ. ದಯಮಾಡಿ ನಮ್ಮ ಕೆಆರ್ಪೇಟೆ ತಾಲೂಕಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನ ಸದುಪಯೋಗ ಮಾಡ್ಕೋಬೇಕು. ಯಾರು ಅರ್ಹರಿದ್ದಾರೆ ಈ ಒಂದು ಪ್ರತಿಭೆಯ ಪುರಸ್ಕಾರವನ್ನು ಪಡೆಯಲಿಕ್ಕೆ ಅವರು ಅರ್ಜಿಯನ್ನ ಸಲ್ಲಿಸಿ ದಯಮಾಡಿ 20ನೇ ತಾರೀಕು ನಡೆಯುವಂತ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮದಲ್ಲಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಜಗದ್ಗುರುಗಳಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಜೊತೆಯಲ್ಲಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ JN ರಾಮಕೃಷ್ಣೇಗೌಡರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಕಾಗಿನೆಲೆ ಕನಕ ಗುರುಪೀಠದ ಮೈಸೂರು ವಿಭಾಗದ KR ನಗರ ಮಠದ ಶಿವಾನಂದಪುರಿ ಮಹಾಸ್ವಾಮೀಜಿಯವರು, ನಮ್ಮ ಕೆಆರ್ಪೇಟೆಯ ತಿಂಡೇಕೆರೆಯ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು, ಬೇಬಿ ಬೆಟ್ಟದ ಶಿವಯೋಗಿ ರಾಮೇಶ್ವರ ಮಠದ ರಾಮಯೋಗಿ ಸ್ವಾಮೀಜಿಗಳು, ರಾಮೇಶ್ವರ ಸ್ವಾಮೀಜಿಯವರು, ಮತ್ತೆ ನಮ್ಮ ಕಾಪನಹಳ್ಳಿ ಗವಿ ಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ. ದಯಮಾಡಿ ನಮ್ಮ ಕೆಆರ್ಪೇಟೆ ತಾಲೂಕಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ನಿಗದಿತ ಸಮಯದ ಒಳಗಡೆ ತಮ್ಮ ಅಂಕಪಟ್ಟಿಗಳ ಸಮೇತ ಅರ್ಜಿಯನ್ನ ಸಲ್ಲಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಾವು ಶ್ರೀ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಮಹೇಶ್ ಸರ್ ಅವರು ತಿಳಿಸ್ತಾ ಇರೋ ಹಾಗೆ ಒಂದು ದಿನ ಅಂತಿಮವಾಗಿ ಮೇ 18ನೇ ತಾರೀಕಿನ ಒಳಗಡೆ ಯಾವ ಅರ್ಜಿಗಳು ಬರ್ತವೆ ಅಂತ ಅರ್ಜಿಗಳನ್ನು ಮಾತ್ರ ನಾವು ಪರಿಗಣಿಸ್ತೇವೆ. ದಯಮಾಡಿ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ. ನಮಸ್ಕಾರ. ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಇದೇ ತಿಂಗಳು 20ನೇ ತಾರೀಕು ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ಕಚೇರಿಯ ಮುಂಭಾಗ ಆಯೋಜಿಸಿದ್ದು, ತಾಲೂಕಿನಾದ್ಯಂತ SSLCಯಲ್ಲಿ 95% ಮತ್ತು PUCಯಲ್ಲಿ 90% ಮತ್ತು ಪದವಿಯಲ್ಲಿ ಪ್ರತಿ ಕೋರ್ಸಿನ 2 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಿರುವಂಥ ಶ್ರೀ ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಚುಂಚನಗಿರಿ ಮತ್ತು ಕನಕ ಗುರುಪೀಠದ ಶಿವಾನಂದನಾಥ ಸ್ವಾಮೀಜಿಯವರು ಮತ್ತು ತಾಲೂಕಿನ ಸ್ವಾಮೀಜಿಗಳಾದಂಥ ತೆಂಡೇಕೆರೆ ಬಾಳೆಹೊನ್ನೂರು ಶಾಖಾ ಮಠದ ಗಂಗಾಧರ ಸ್ವಾಮೀಜಿಯವರು ಮತ್ತು ಕಾಪನಹಳ್ಳಿ ಗವಿಮಠದ ಸ್ವತಂತ್ರ ಚನ್ನವೀರ ಸ್ವಾಮೀಜಿಯವರು ಮತ್ತು ಬೇಬಿ ಮಠದ ಶಿವಯೋಗೇಶ್ವರ ಶ್ರೀ ಶಿವ ಬಸವ ಸ್ವಾಮೀಜಿಯವರು ಆಗಮಿಸುತ್ತಿದ್ದು, ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅದೇ ದಿನ 11 ಗಂಟೆಗೆ ಅಂದರೆ 20/5/2025 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಕಚೇರಿಯ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದು, ತಾಲೂಕಿನಲ್ಲಿ ವ್ಯಾಸಂಗ ಮಾಡಿದ SSLC ಮತ್ತು PUC ಮತ್ತು ಪದವಿ ವಿದ್ಯಾರ್ಥಿಗಳು
ಈ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕೆಂದು ಎಲ್ಲರನ್ನೂ ಮನವಿ ಮಾಡುತ್ತೇವೆ. ಧನ್ಯವಾದಗಳು. ಸರ್ಕಾರಿ ಶಾಲೆ ಎಲ್ಲ ಈಗಾಗಲೇ ಮಹೇಶ್ ಅವರು ಮತ್ತು ನೀಲ್ಕಂಠ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದಲ್ಲದೆ ಅದ್ರ ಜೊತೆಗೆ ಪ್ರತಿಭಾನ್ವಿತರಲ್ಲದೆ ಶೇಕಡ 100 ಅಂಕಗಳನ್ನು ಪಡೆದಂತಹ ತಾಲೂಕಿನ ಶಾಲೆ ಮತ್ತು ಕಾಲೇಜುಗಳಿಗೂ ಕೂಡ ಅವತ್ತು ಒಂದು ಗೌರವಾರ್ಪಣಾ ಸಮಾರಂಭ ಇರ್ತದೆ. ಅದ್ರ ಜೊತೆಗೆ ನಮ್ಮ KR ತಾಲೂಕಿನಲ್ಲಿ ಹುಟ್ಟಿ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರತಕ್ಕಂತಹ ಸಾಧಕರನ್ನು ಕೂಡ ಅವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸತಕ್ಕಂಥ ಬಗ್ಗೆ ತೀರ್ಮಾನ ಮಾಡಿದ್ದೀವಿ. ಯಾಕೆ ಅಂದರೆ ಈ ಸಾಧಕರನ್ನು ಮಕ್ಕಳ ಮುಂದೆ ನಾವು ತೋರಿಸಿದ್ರೆ ಬಹುಶಃ ಮಕ್ಕಳಿಗೆ ಅವರೊಂದು ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ಕೊಡ್ತಾರೆ ಅನ್ನತಕ್ಕಂಥ ಒಂದು ಸದಾಶಯದಿಂದ ನಾವು ತಾಲೂಕಿನ IPS, IAS ಅಧಿಕಾರಿಗಳು, KS ಅಧಿಕಾರಿ ಈ ಥರ ಆಗಿರತಕ್ಕಂತಹ ಎಲ್ಲ ಗೌರವಾನ್ವಿತ ಸಾಧಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ನಿಗದಿತ ಸಮಯದಲ್ಲಿ ತಮ್ಮ ಪ್ರತಿಭಾನ್ವಿತರ ಹೆಸರನ್ನು ನೋಂದಣಿ ಮಾಡಿಕೊಂಡು ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ನಾನು ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ಮತ್ತು ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ಪರವಾಗಿ ಮತ್ತೊಮ್ಮೆ ನಾನು ಎಲ್ರಿಗೂ ಧನ್ಯವಾದಗಳನ್ನು ಕೇಳ್ಕೊತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರದ ಇಕ್ರಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ 2 ವರ್ಷದಲ್ಲಿ ಕನ್ನಡ ಕಲಿತು 125ಕ್ಕೆ 123 ಅಂಕ ಪಡೆದು ಕನ್ನಡ ಅಭಿಮಾನಿ ಗಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡ್ಲೂರು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ನೂತನವಾಗಿ ಹೋಟೆಲ್ ರೊಟ್ಟಿ ಮನೆ ಆರಂಭಿಸಲಾಗಿದೆ. KR ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದೇ ತಿಂಗಳ 20ರಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.